ರಾಜೀನಾಮೆಯನ್ನ ಕೊಟ್ಟ ನಂತರ ಡಿಕೆಶಿ ಅವರು ಪದಗ್ರಹಣ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ. ಅದಾದ ನಂತರ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಲಾಗ್ತಾ ಇದೆ, ಅವರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಗಳು, ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ಅದು ದೊಡ್ಡ ಬ್ಲಂಡರ್ ಆಗುತ್ತೆ. ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್. ಸರ್ಕಾರದಿಂದ ಮಾಜಿ ಸಿಎಂ ಸಿದ್ದು ಸೈಡ್ ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದುನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ 2028ರಲ್ಲಿ ಅಧಿಕಾರ, ಇಲ್ಲ ಅಂತ ಅಂದ್ರೆ ಇಲ್ಲ. ಸಿದ್ದರಾಮಯ್ಯನ ಸೈಡ್ ಲೈನ್ಗೆ ಸರಿಸೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಕೆಎನ್ ರಾಜಣ್ಣ. ಜನರಿಂದ ಮಾಸ್ ಲೀಡರ್ ಆಗಿರೋರ್ನ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಸಿದ್ದರಾಮಯ್ಯ ಪರ ಆಪ್ತ ಶಾಸಕ ಕೆಎನ್ ರಾಜಣ್ಣ ಇದೀಗ ಬ್ಯಾಟ್ ಬೀಸಿದ್ದಾರೆ. ಈಗ ಆಲ್ರೆಡಿ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಎಷ್ಟೋ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರ ಹೆಸರುಗಳನ್ನ ಹೇಳ್ತಾ ಇರಲಿಲ್ಲ. ಪ್ರೆಸ್ ಮೀಟ್ಗಳಾದ್ರೆ ಸಿದ್ದರಾಮಯ್ಯ ಅವರು ಇರ್ತಾ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಹಿಂದ ನಾಯಕ, ಮಾಸ್ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಂಬರೋಣ. ಪಾರ್ಟಿ ಏನ್ ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನ ಸೈಡ್ ಲೈನ್ ಮಾಡುವಂಥದ್ದಾಗ್ಲಿ ಅಥವಾ ಅವರನ್ನ ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದ್ರೂ ಹೋದ್ರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇನೆ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೋಬಹುದು ಬೇರೆ ಬೇರೆಯವರು ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ, ಹಿಂಗಾಗೋಗಿದೆ, ಹಾಗಾಗ್ತದೆ, ಹೀಗಾಗ್ತದೆ ಅಂತೇಳಿ. ಏನೂ ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿ ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನ ಯಾವತ್ತೂ ಕೂಡ, ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರಪ್ಪ. ಜೈಲ್ಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲ್ಗೆ ಹಾಕಿದ್ದು ಯಾವಾಗ? 1978 ನವೆಂಬರ್ ತಿಂಗಳಲ್ಲಿ ಹಾಕಿದ್ರು. ನವೆಂಬರಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ, ಅವರ ಒಂದು ಪಾಪ್ಯುಲರ್. ಎಸ್, ನೋಡಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ ಕೆಲವೊಂದಷ್ಟು ಇನ್ಸಿಡೆಂಟ್ಗಳಾಗಿತ್ತು. ಅಂದ್ರೆ ವಿಧಾನ ಪರಿಷತ್ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ 5ಕ್ಕೆ 5 ಸೀಟ್ಗಳನ್ನ ಕೂಡ ಗೆಲ್ತು. ಅದಾದ ನಂತರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಸುರ್ಜೇವಾಲಾ ಅವರು ಇರ್ತಾರೆ, ಡಿಕೆ ಶಿವಕುಮಾರ್ ಅವರು ಇರ್ತಾರೆ, ಅವರೆಲ್ಲರೂ ಇರ್ತಾರೆ. ಆದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಕೂಡ ತೆಗೆದುಕೊಳ್ಳಲಿಲ್ಲ. ಅದಾದ ನಂತರ ಮೊನ್ನೆ ತಾನೇ ಕೆಂಪೇಗೌಡ ಅವರ ಜಯಂತಿ ಕೂಡ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಆಹ್ವಾನವನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೀಗೆ ಹಲವು ವಿಚಾರಗಳು ಇದೀಗ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಆ ಎಲ್ಲಾ ಒಂದು ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೈಡ್ ಲೈನ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎನ್ ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್, ಜೊತೆಯಲ್ಲಿ ಜನನಾಯಕರಾಗಿ ಗುರುತಿಸಿಕೊಂಡವರು, ಜನರಿಗಾಗಿ ಸೇವೆಯನ್ನ ಮಾಡಿದಂತವರು, ಅಹಿಂದ ನಾಯಕರು. ಇವ್ರನ್ನೇನಾದ್ರೂ ನೀವು ಕೈ ಬಿಟ್ರೆ 2028ಕ್ಕೆ ಏನನ್ನೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಅಧಿಕಾರಕ್ಕೆ ಬರೋದು ಕೂಡ ಕಷ್ಟ ಆಗತ್ತೆ ಸಿದ್ದರಾಮಯ್ಯ ಅವರನ್ನ ನೀವು ಕೈ ಬಿಟ್ರೆ ಅಂತ ಹೇಳಿ ಸಿದ್ದರಾಮಯ್ಯ ಪರ ಅವರ ಆಪ್ತರಾಗಿರುವಂತಹ ಶಾಸಕ ಕೆಎನ್ ರಾಜಣ್ಣ ಅವರು ಇದೀಗ ಮಾತನಾಡಿದಂಥದ್ದು.